ಜಿಲ್ಲೆಗಳಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಉಪಟಳ ಹೆಚ್ಚಾದ ಬಳಿಕ ಸರ್ಕಾರದ ಆದೇಶದಂತೆ ಕಾನೂನು ಕ್ರಮ ಕೈಗೊಳ್ಳುವುದಕ್ಕೆ ಪೊಲೀಸರು ಸಿದ್ಧರಾಗಿದ್ದಾರೆ. ಕಾನೂನು ಮೀರಿದ ಕೆಲಸ ಮಾಡಿದ್ರೆ ಕಂಪನಿಗಳ ವಿರುದ್ಧ ಕ್ರಮ ಜರುಗಿಸಲಾಗುವುದು ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಚ್ಚರಿಸಿದ್ದಾರೆ. ಹೆಗ್ಗವಾಡಿಪುರ ಸೇರಿದಂತೆ ಚಾಮರಾಜನಗರ ಜಿಲ್ಲೆಯ ಹಲವು ಗ್ರಾಮಗಳಲ್ಲಿ ಸಾಕಷ್ಟು ಕುಟುಂಬಗಳು ಸಾಲದ ಹೊರೆ, ಮೈಕ್ರೋ ಫೈನಾನ್ಸ್ ಪ್ರತಿನಿಧಿಗಳ ಹಿಂಸೆಯನ್ನ ತಾಳಲಾರದೆ ಊರು ತೊರೆದಿದ್ದಾರೆ. ಮಾಘ ಮಾಸದ ಕಾಲ ಎಲ್ಲೆಲ್ಲೂ ಜಾತ್ರೆ, ಉತ್ಸವಗಳ ಸಡಗರ. ಇದು ವ್ಯಾಪಾರಿಗಳಿಗೆ ದುಡಿಮೆಯ ಸುಗ್ಗಿ ಕಾಲ. ಕಳೆದ 2-3 ವರ್ಷಗಳಿಂದ ವ್ಯಾಪಾರಕ್ಕೆ ಅಂಟಿಕೊಂಡಿರುವಂತಹ ಧರ್ಮ ಸಂಕಟ ಈ ವರ್ಷವೂ ಮುನ್ನೆಲೆಗೆ ಬರುತ್ತಿದೆ. ಜಾತ್ರೆ ಉತ್ಸವಗಳ ವೇಳೆ ದೇವಸ್ಥಾನಗಳ ಬಳಿ ಹಿಂದೂಗಳಿಗೆ ಮಾತ್ರ ವ್ಯಾಪಾರಕ್ಕೆ ಅವಕಾಶ ನೀಡಬೇಕು ಎಂಬ ಒತ್ತಾಯ ಮಾಘ ಮಾಸ ಆರಂಭಕ್ಕೆ ಮುನ್ನ ಪುನಃ ಮುನ್ನೆಲೆಗೆ ಬಂದಿದೆ. ಜಾತ್ರೆ ಉತ್ಸವಗಳ ವೇಳೆ ದೇವಸ್ಥಾನಗಳ ಬಳಿ ವ್ಯಾಪಾರ ವಹಿವಾಟುಗಳಿಗೆ ಕೇವಲ ಹಿಂದೂಗಳಿಗೆ ಅವಕಾಶ ನೀಡುವಂತೆ ಕರ್ನಾಟಕ ಮಂದಿರ ಮಹಾಸಂಘದವರು ಧಾರ್ಮಿಕ ದತ್ತಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಬಯಲುಸೀಮೆಯ ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳಿಗೆ ಅನುಕೂಲವಾಗುವಂತೆ ತುಂಗಭದ್ರಾ ಜಲಾಶಯದಿಂದ ಭರ್ತಿಯಾಗಿ ವ್ಯರ್ಥವಾಗಿ ಸಮುದ್ರ ಸೇರ್ತಾ ಇರುವಂತಹ ನೀರನ್ನು ಸಂಗ್ರಹಿಸುವುದಕ್ಕೆ ಸರ್ಕಾರ ತುಂಗಭದ್ರಾ ಜಲಾಶಯ ವ್ಯಾಪ್ತಿಯಲ್ಲಿ ಮತ್ತೊಂದು ಜಲಾಶಯ ನಿರ್ಮಿಸುವುದು ಸೂಕ್ತ ಅಂತ ಸಂಸದ ಗೋವಿಂದ ಕಾರಜೋಳ ಸಲಹೆಯನ್ನು ನೀಡಿದ್ದಾರೆ. ಭದ್ರಾ ಮೇಲ್ದಂಡೆ ನೀರಾವರಿ ಯೋಜನೆ ತ್ವರಿತವಾಗಿ ಪೂರ್ಣಗೊಳಿಸುವ ಜನರ ಒತ್ತಾಸೆಯನ್ನ ಕೇಂದ್ರ ಸರ್ಕಾರಕ್ಕೆ ತಲುಪಿಸುವುದಾಗಿ ಗೋವಿಂದ ಕಾರಜೋಳ ಭರವಸೆಯನ್ನು ನೀಡಿದ್ದಾರೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭ ಮೇಳದಲ್ಲಿ ಬಿಜೆಪಿಯ ನಾಯಕ ಪವಿತ್ರ ಸ್ನಾನವನ್ನ ಮಾಡುವುದನ್ನು ಟೀಕಿಸಿರುವಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಗಂಗಾ ಸ್ನಾನದಿಂದ ದೇಶದ ಬಡತನ ನಿವಾರಣೆಯಾಗುವುದಿಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಸೂಕ್ತ ತಿರುಗೇಟನ್ನು ನೀಡಿರುವಂತಹ ಬಿಜೆಪಿ, ಕಾಂಗ್ರೆಸ್ ನಾಯಕರು ಇಫ್ತಾರ್ ಕೂಟ ಮಾಡುವುದರಿಂದ ದೇಶದ ಶ್ರೀಮಂತಿಕೆ ಹೆಚ್ಚುತ್ತದೆಯೇ ಅಂತ ಪ್ರಶ್ನಿಸಿದೆ. ಗಂಗಾ ಸ್ನಾನದ ಕುರಿತು ಖರ್ಗೆ ಹೇಳಿಕೆಗೆ ವ್ಯಾಪಕ ಟೀಕೆ ವ್ಯಕ್ತವಾಗಿದ್ದು, ಕಾಂಗ್ರೆಸ್ ಅಧ್ಯಕ್ಷ ಕೋಟ್ಯಾಂತರ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದ್ದಾರೆ ಅಂತ ಬಿಜೆಪಿ ಆರೋಪಿಸಿದೆ.